ನಮಸ್ತೆ. ನಿಮ್ಮ ಮೊಬೈಲ್ ನಂಬರಿಂದ ನಿಮ್ಮ ಅದೃಷ್ಟ ಹೇಗಿದೆ ಎಂದು ತಿಳಿಯೋಣ. ನಿಮ್ಮ ಮೊಬೈಲಲ್ಲಿ ನಂಬರ್‌ಗಳು ನಿಮ್ಮ ಡೇಟ್ ಆಫ್ ಬರ್ತ್ ನಂಬರು ಇಲ್ಲದಿರುವುದು ಇದ್ದರೆ, ಅಂದರೆ ಈಗ ನಿಮ್ಮ ಮೊಬೈಲ್‌ನ ಸಂಖ್ಯೆ 7526311555 ಅಂತ ಏನೋ ಸಮಥಿಂಗ್ ಇರುತ್ತದೆ. ಆದರೆ ನಿಮ್ಮ ಡೇಟ್ ಆಫ್ ಬರ್ತು ಈಗ 18/9/2002 ಅಂತ ಇರುತ್ತದೆ ಎಕ್ಸಾಂಪಲು. ಆಗ ನಿಮ್ಮ ಮೊಬೈಲ್ ನಂಬರಲ್ಲಿ 7526311555 ಇದೆ. ಆದರೆ 18 ಅಂದರೆ 8 ಇಲ್ಲ ನಿಮ್ಮ ಮೊಬೈಲ್ ನಂಬರಲ್ಲಿ, 9 ಇಲ್ಲ, 2 ಇಲ್ಲ. ಆದರೆ ಡೇಟ್ ಆಫ್ ಬರ್ತಲ್ಲಿ ಇದೆ. ಆದರೆ 8 ಅಂದರೆ ಶನಿ. ಶನಿ ಅಂದರೆ ಪ್ರಾಬ್ಲಮ್ ಕೊಡೋದೇ ಶನಿ ಕೆಲಸ. 9 ಅಂದರೆ ಮಂಗಳ, 2 ಅಂದರೆ ಚಂದ್ರ. ಆದರೆ ನಿಮ್ಮ ಮೊಬೈಲ್ ನಂಬರಲ್ಲಿ 3 ಇದೆ. 3 ಅಂದರೆ ಗುರು, 5 ಇದೆ 2 ಸಲ, ಅಂದರೆ ಬುಧ, ಶುಕ್ರ ಇದೆ 6. ಇದೆಲ್ಲ ಶುಭ ಗ್ರಹಗಳು. ಈ ಗ್ರಹಗಳು ನಿಮಗೆ ಶುಭವನ್ನೇ ಕೊಡುತ್ತೆ. ಹಾಗಾಗಿ ನಿಮ್ಮ ಮೊಬೈಲ್ ನಂಬರ್ ಈ ಸಂಖ್ಯೆಯಲ್ಲಿದ್ದರೆ ತುಂಬ ಒಳ್ಳೆಯದಾಗುತ್ತೆ. ನಿಮ್ಮ ಮೊಬೈಲ್ ನಂಬರಿಗೆ 1 ಅಥವಾ 11 ಅಂತ ಡಬಲ್ ಇದ್ದರೆ ಅದು ಸೂರ್ಯ ತತ್ವ ಹೇಳುತ್ತೆ. ಸೂರ್ಯ ಅಂದರೆ ಸ್ವಲ್ಪ ಸರ್ಕಾರಿ ಸಂಬಂಧ ಕೆಲಸಗಳಲ್ಲಿ ಕೆಲಸ ಆಗೋ ಹಾಗೆ ಮಾಡ್ತಾನೆ. ನಿಮ್ಮ ಏನಾದರೂ ಅದಕ್ಕೆ ಸಂಬಂಧಪಟ್ಟಿದ್ದು ಕೆಲಸ ಮಾಡೋರಿದ್ದರೆ 1, 1, 1 ಈ ಥರ 3 ಸಲ ಅಥವಾ 2 ಸಲ ಬಂದಿದ್ದರೆ ತುಂಬ ಒಳ್ಳೆಯದು. ಅಥವಾ 2, 2 ಬಂದಿದ್ದರೆ ಅದು ನಿಮಗೆ ಸ್ಥಿತಿ ಅಂದರೆ ಸ್ವಲ್ಪ ಚಂಚಲ ಬುದ್ಧಿ ತೋರಿಸುತ್ತೆ ನಿಮ್ಮ ಮನಸ್ಸು ಹೇಗಿರುತ್ತೆ ಅಂತ. ಹಾಗಾಗಿ ಮತ್ತು 5, 5 ಅಂದರೆ ಏನಾದ್ರು ಬಿಸ್ನೆಸ್ ನಂಬರು, ಬಿಸ್ನೆಸ್ ಸಂಬಂಧ ಆದರೆ ನಿಮಗೆ ಮೊಬೈಲ್ ನಂಬರಲ್ಲಿ 5, 5 ಜಾಸ್ತಿ ಇದ್ದರೆ ಬಿಸ್ನೆಸ್ ಓರಿಯೆಂಟೆಡು ಒಳ್ಳೆಯದು. ಇಲ್ಲ 7, 7, 7 ಅಂತ ಹೀಗೆ 3, 7 ಇದ್ದರೆ ಅದು ನಿಮ್ಮ ಫ್ಯಾಮಿಲಿ ಪ್ರಾಬ್ಲಮ್ ಕೊಟ್ಬಿಡುತ್ತೆ. ಆದರೆ ಡೇಟ್ ಆಫ್ ಬರ್ತಲ್ಲಿ ಸ್ವಲ್ಪ 5, 6, 3 ಈ ಥರ ಎಲ್ಲ ಇದ್ದರೆ ಏನು ಪ್ರಾಬ್ಲಮ್ ಆಗೋಲ್ಲ. ಆದರೆ ಮೊಬೈಲ್ ನಂಬರು ಡೇಟ್ ಆಫ್ ಬರ್ತಲ್ಲೂ ಅದು ಸೇಮ್ ಇದ್ದುಬಿಟ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಕೆಲವು ಶಾಂತಿ ಪರಿಹಾರಗಳು ಇದೆ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸುತ್ತೇನೆ. ಈಗ 8, 8, 8 ಹೀಗೆ ಲಾಸ್ಟ್ ಎಂಡಿಂಗು ಈಗ 8, 8, 8 ಬಂದುಬಿಟ್ರೆ ಅದು ತುಂಬ ಪ್ರಾಬ್ಲಮ್ಮು. ನಿಮ್ಮ ಕೆಲಸ ಎಲ್ಲ ತುಂಬ ನಿಧಾನ ಆಗುತ್ತೆ. ಹಾಗಾಗಿ ಶನಿ ದೇವಸ್ಥಾನಕ್ಕೆ ಹೋಗಬೇಕು, ಇಲ್ಲ ಆಂಜನೇಯ ಪೂಜೆ ಮಾಡೋದು ಹೀಗೆಲ್ಲ ಮಾಡಬೇಕು. ಕೆಲವರಿಗೆ ಲಕ್ ಇರುತ್ತೆ 8, 8. ಆದರೆ ತುಂಬ ಸಲ 75% ಜನಗಳಿಗೆ 8, 8 ಬಂದರೆ ತುಂಬ ಪ್ರಾಬ್ಲಮ್ ಕೊಡುತ್ತೆ. ಹೀಗೆ ಮೊಬೈಲ್ ನಂಬರಿಂದ ನಾವು ತುಂಬ ತಿಳಿಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲ ತಿಳಿಸುತ್ತೇನೆ.